ವೇದಗಳು, ಆಗಮ ಶಾಸ್ತ್ರಗಳು ಕರತಲಾಮಲಕವಾದುವು. ತನ್ನ 39ನೆಯ ವಯಸ್ಸಿನಲ್ಲಿ 941ನೆಯ ಇಸವಿಯಲ್ಲಿ ತಮ್ಮ ಮನೆದೇವರಾದ ಆದಿನಾಥ ತೀರ್ಥಂಕರರ ಚರಿತೆಯಾದ ಆದಿಪುರಾಣವನ್ನು ಚಂಪೂ ಶೈಲಿಯಲ್ಲಿ ಬರೆದು ಪೂರೈಸಿದನು. ಅದರ ಕೀರ್ತಿ ವೇಮುಲವಾಡ ನಾಡಿನಲ್ಲಿ ಎಲ್ಲೆಡೆ ಹಬ್ಬಿತು. ವೇಮುಲವಾಡ ಚಾಲುಕ್ಯರು ರಾಷ್ಟ್ರಕೂಟರ ಮಹಾ ಸಾಮಂತರು. ಹರಿಕೇಸರಿ ಸಾಮಂತ ಚೂಡಾಮಣಿಯಾಗಿದ್ದನು. ರಾಜನಾದ ಹರಿಕೇಸರಿ ಪಂಪನನ್ನು ಬರಮಾಡಿಕೊಂಡು ಆಸ್ಥಾನ ಕವಿಯಾಗಿಸಿ ಗೌರವಿಸಿದನು. ಪಂಪಕವಿ ಅರ್ಜುನನೊಂದಿಗೆ ಹರಿಕೇಸರಿಯನ್ನು ಸಮೀಕರಿಸಿ 1,00,000 ಶ್ಲೋಕ ಪ್ರಮಾಣದ ವ್ಯಾಸಭಾರತವನ್ನು 1600 ಪದ್ಯ ಮತ್ತು ಗದ್ಯವಿರುವ 14 ಆಶ್ವಾಸಗಳ ವಿಕ್ರಮಾರ್ಜುನ ವಿಜಯವೆಂಬ ಚಂಪೂ ಕಾವ್ಯವನ್ನು ರಚಿಸಿದನು. ರಸ ಪ್ರಧಾನವಾದ ಲೌಕಿಕ ಕಾವ್ಯವಾದ ವಿಕ್ರಮಾರ್ಜುನ ವಿಜಯದಲ್ಲಿ ಕವಿ ಪಂಪನ ಮತ್ತು ರಾಜನಾದ ಹರಿಕೇಸರಿಯ ಸ್ನೇಹಾಧಿಕ್ಯವೂ ದುರ್ಯೋಧನ ಕರ್ಣರ ಅನ್ಯೋನ್ಯ ಮಿತ್ರತ್ವದಲ್ಲಿ ಹೊಳಲುಗೊಡುತ್ತಿದೆ. ಕೌರವ ಪಾಂಡವರ ಜನನ, ವಿರಸ, ದಾಯಾದಿ ಮತ್ಸರ, ಪಾಶುಪತಾಸ್ತ್ರ ಪ್ರಾಪ್ತಿ, ಕುರುಕ್ಷೇತ್ರ ಯುದ್ಧ, ಕೃಷ್ಣನ ಪಾತ್ರ, ಕುಂತಿ, ದ್ರೌಪದಿ, ಸುಭದ್ರೆ ಸ್ತ್ರೀ ಪಾತ್ರಗಳು ಮುಂತಾದವೆಲ್ಲ ಪಂಪನ ಕಾವ್ಯ ಪ್ರತಿಭೆಯಲ್ಲಿ ಹೊಸತನ ಪಡೆದಿವೆ. ತನ್ನ ರಾಜ ಹರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಅತ್ಯದ್ಭುತವಾಗಿ ಚಿತ್ರಿಸಿರುವ ಹಾಗೆಯೇ ಪ್ರತಿನಾಯಕನಾದ ಕರ್ಣನನ್ನು ಕಂಡರಿಸಿದ್ದಾನೆ. ಒಂದೇ ಚಿತ್ತದಿಂದ ಮಹಾಭಾರತದಲ್ಲಿ ನೆನೆಯುವುದಾದರೆ ಕರ್ಣನನ್ನು ನೆನೆಯುವಂತೆ ಘೋಷಿಸಿರುವುದು ವಿಶಿಷ್ಟವಾಗಿದೆ. ಕವಿಯ ಇನ್ನೊಂದು ಕಾವ್ಯ ಆದಿಪುರಾಣ. ಇದು ಅಲೌಕಿಕ, ಅಂದರೆ ಧಾರ್ಮಿಕ ಕಾವ್ಯ. ಆದರೆ ಧರ್ಮ ಮತ್ತು ಕಾವ್ಯ ಧರ್ಮವನ್ನು ಒಟ್ಟೊಟ್ಟಿಗೆ ಕವಿ ನಿರ್ವಹಿಸಿರುವುದು ಗಮನಾರ್ಹ. ಆದಿತೀರ್ಥಂಕರರ 11 ಭವಗಳ ಚಿತ್ರಣ ಈ ಕಾವ್ಯದಲ್ಲಿ ಇದೆ. ಭವಾವಳಿಗಳಲ್ಲಿ ಲಲಿತಾಂಗ ಸ್ವಯಂಪ್ರಭೆ, ಶ್ರೀಮತಿ